ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಚಪಾತಿ ಲೇಯರ್ ಆಗಿ ಬರೋದು ಹೇಗಂತ ಹೇಳ್ಕೊಡ್ತೀನಿ. ಆಮೇಲೆ ಅದರ ಜೊತೆ ಚೌಳೆಕಾಯಿ ಪಲ್ಯ ಸಹ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟು ಚಪಾತಿ ತುಂಬ ಮಿದುವಾಗಿ ಸಾಫ್ಟಾಗಿ ಆಮೇಲೆ ಪದರಾಗಿ ಬರಬೇಕು ಅಂದರೆ ಹೇಗೆ ಮಾಡೋದು ಪ್ರಾಸೆಸ್ ನೆನೆಟ್ಕೋಬೇಕಾದಾಗೆ ಇದೆ ಫ್ರೆಂಡ್ಸ್. ನಾನು 2 ಕಪ್ ಹಿಟ್ಟು ತೊಗೊಂಡಿದ್ದೀನಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಮೊಸರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಒಬ್ಬೊಬ್ಬರು ಹಾಲು ಆ್ಯಡ್ ಮಾಡ್ತಾರೆ, ಬಟ್ ನಾನು ಮೊಸರೇ ಪ್ರಿಫರ್ ಮಾಡ್ತೀನಿ ಚಪಾತಿ ನೆನೆಸಿಡ್ಬೇಕಾದಾಗ. ಚೆನ್ನಾಗಿದು ಫಸ್ಟು ಎಣ್ಣೆ, ಉಪ್ಪು, ಮೊಸರು ಎಲ್ಲ ಹಿಟ್ಟಲ್ಲಿ ಕಲಿಸ್ಕೊಳ್ಳಿ. ಈ ಥರ ನೋಡಿ, ಇದೆಲ್ಲ ಈ ಥರ ಆದಮೇಲೆ ಆಮೇಲೆ ನೀರು ಆ್ಯಡ್ ಮಾಡಿಕೊಂಡು ನಾರ್ಮಲ್ ಹಿಟ್ಟು ಹೇಗೆ ಕಲಿಸ್ಕೊತೀರಲ್ಲ ಅದೇ ರೀತಿ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಟ್ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೀವು ಚಪಾತಿ ಮಾಡ್ತಿದ್ದೀರಿ ಅಂದರೆ ಹಾಫ್ ಆನ್ ಅವರ್ ಮುಂಚೆನೇ ನೆನಿಟ್ಕೊಳ್ಳಿ. ಆಮೇಲೆ ಈ ಥರ ಕೈ ಅಂಗೈ ಹಾಕಿ ಒತ್ತಿ ಮುಂದಕ್ಕೆ ಇದು ಮಾಡಬೇಕು ಫ್ರೆಂಡ್ಸ್. ಅಂದರೆ ನಾದ್ಕೋಬೇಕು ಚೆನ್ನಾಗಿ. ಎಷ್ಟು ನಾದ್ಕೊತೀರಿ ಅಷ್ಟು ಸಾಫ್ಟಾಗಿ ಮಿದುವಾಗಿ ಲೇಯರ್ ಆಗಿ ಬರುತ್ತೆ ಫ್ರೆಂಡ್ಸ್ ಚಪಾತಿ. ಆಮೇಲೆ ಫುಲ್ಲು ಉಬ್ಬುತ್ತೆ. ಹಂಚಿನ ಮೇಲೆ ಬೇಯಬೇಕಾದಾಗ ಉಬ್ಬಿದಾಗೇ ಅದು ಲೇಯರ್ ಆಗಿ ಬರೋದು. ನೋಡಿ, ಈ ಥರ ನಾನು ಕೈ ಅಂಗೈ ಹಾಕಿ ಈ ಥರ ಮಾಡ್ತಾಯಿದ್ದೀನಿ. ಈ ಥರ ಹಾಕ್ಕೊಂಡು ಮಿದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಚಪಾತಿನ ಎಷ್ಟು ಚೆನ್ನಾಗಿ ನಾದ್ತೀರ ಅಷ್ಟು ಮಿದುವಾಗಿ ಬರುತ್ತೆ ಚಪಾತಿ, ಸಾಫ್ಟಾಗಿ. ಒಬ್ಬೊಬ್ಬರು ಚಪಾತಿ ಇಷ್ಟನೇ ಪಡಲ್ಲ, ಏಕೆಂದರೆ ತುಂಬ ಒಣ ಆಗಿರುತ್ತೆ, ಆಮೇಲೆ ಡ್ರೈನೆಸ್ ಜಾಸ್ತಿ ಇರುತ್ತೆ ಅಂತಾರೆ. ಆಮೇಲೆ ಚಪಾತಿ ಚಿಕ್ಕ ಮಕ್ಕಳಿಗೆ ಅದು ಮಿದುವಾಗಿದ್ರೇ ಡೈಜೆಸ್ಟ್ ಆಗೋದು. ಸೊ ಅದ್ರ ಸಲುವಾಗಿ ನಾನು ಚಪಾತಿ ಈ ಥರ ಲೇಯರ್ ಆಗಿ ಮಿದುವಾಗಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಮೊಸರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ನೋಡಿ. ಈಗ ನಾನು ಸೈಡಿಗೆ ಎತ್ತಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಆದಮೇಲೆ ತೀಡೋದು. ಈಗ ಚೌಳೆಕಾಯಿ ಪಲ್ಯ ಮಾಡೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಕೈ ಕೂಡ ಸೋಸ್ಕೊಂಡಿದ್ದೀವಿ, ಅಂದರೆ ಕೈ ಕೂಡ ಇದು ಮಾಡ್ಕೊಂಡಿದ್ದೀವಿ, ಕಟ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಒಂದು 3-4 ಟೈಮ್ಸು. ಫಸ್ಟು ನಾನು ಇದನ್ನು ಕುಚ್ಕೊತೀನಿ ಫ್ರೆಂಡ್ಸ್. ಬೇಯಿಸ್ಕೊಳೋಣ. ಇದೊಂದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಅದು ಮುಳುಗೋಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳಿ. ತುಂಬ ಮೆತ್ತಗಾಗಬಾರ್ದು. 1 ವಿಸಿಲ್ ಬಂದರೂ ಸಾಕಿದು. ಮತ್ತು ಇನ್ನೊಂದು ಟೈಮಲ್ಲಿ ಬೇಯುತ್ತಲ್ವ ಇನ್ನು ಅರ್ಧ, ಅದಕ್ಕೆ 1 ವಿಸಿಲು ಇಲ್ಲ 2 ವಿಸಿಲ್ ಸಾಕು. ಇದಕ್ಕೆ ಕ್ಲೋಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಉಳ್ಳಾಗಡ್ಡೆ ಬೇಕು, ಕರಿಬೇವು, ಕಸ್ತೂರಿ ಮೇಥಿ, ಅಚ್ಕಾರದ ಪುಡಿ, ಉಪ್ಪು, ಅರಿಶಿನ, ಸ್ವಲ್ಪ ಮಸಾಲೆ ಪುಡಿ, ಆಮೇಲೆ ಬೆಲ್ಲ ಫ್ರೆಂಡ್ಸ್. ಮೇನ್ ಇದಕ್ಕೆ ಬೆಲ್ಲ ಬೇಕು. ಬನ್ನಿ, ಇದು ಪ್ರಾಸೆಸ್ ಮಾಡೋದು ಹೇಳ್ತೀನಿ. ಆಮೇಲೆ ನಾನು ಇದಕ್ಕೆ ಟೇಸ್ಟ್ ಎನ್ಹಾನ್ಸ್ ಆಗೋಕ್ಕೆ ಲಾಸ್ಟಿಗೆ ಒಂದು ಪೌಡರ್ ಆ್ಯಡ್ ಮಾಡ್ತೀನಿ. ಅದು ಏನಂತ ಮುಂದೆ ನೋಡಿ ಫ್ರೆಂಡ್ಸ್. ಈಗ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಆದಮೇಲೆ ನಾನೆಲ್ಲ ಪೌಡ್ರು ಒಂದೇ ಸರಿ ಹಾಕ್ಕೊತಿದ್ದೀನಿ. ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ, ಸ್ವಲ್ಪ ಧನಿಯಾ ಪುಡಿ ಫ್ರೆಂಡ್ಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಬೆಲ್ಲ ಅಷ್ಟು ಆ್ಯಡ್ ಮಾಡಿಕೊಂಡು ಇದು ಫ್ರೈ ಆದಮೇಲೆ ಇದು ಒಗ್ಗರಣೆಗೆ ಸ್ವಲ್ಪ ನೀರು ಹಿಡಿಯುತ್ತಂದರೆ ನೀವು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಬೇಯಿಸಿರೋ ಚೌಳೆಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ಈಗ ಇದು ಫುಲ್ ಇನ್ನೂ ಟೇಸ್ಟ್ ಆಗೋಕ್ಕೆ ಶೇಂಗದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ.
ನಮ್ಮ ಸೈಡ್ ಶೇಂಗಾ ಪುಡಿನ ಆ್ಯಡ್ ಮಾಡ್ತಾರೆ, ಇಲ್ಲ ಗುರಳ್ ಪುಡಿನೂ ಸಪ್ಪನ ಗುರಳ್ ಪುಡಿನೂ ಆ್ಯಡ್ ಮಾಡ್ತೀವಿ ಫ್ರೆಂಡ್ಸ್. ಎರಡು ನಿಮ್ಮ ಲೈಕು, ಎರಡರಲ್ಲಿ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು, ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಲ್ಯಗೆ. ನೋಡಿ, ಇದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ನಮ್ಮ ಪಲ್ಯ ರೆಡಿಯಾಗಿದೆ. ಈಗ ಚಪಾತಿ ತೀಡೋ ಮೆಥಡ್ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಹಿಟ್ಟು ತುಂಬ ಚೆನ್ನಾಗಿ ಮಿದುವಾಗಿ ಎಷ್ಟು ಸಾಫ್ಟ್ ಆಗಿದೆ. ಮೇನ್ ಪದ್ರು ಬರಬೇಕು ಅಂದರೆ ಫ್ರೆಂಡ್ಸ್ ಮೆಥಡು ಕೂಡ ತುಂಬ ಇಂಪಾರ್ಟೆಂಟು. ಚಪಾತಿನ ಯಾವತ್ತೂ ತುಂಬ ಪ್ರೆಷರ್ ಹಾಕಿ ತೀಡಲೇಬಾರ್ದು. ನಾವು ತೀಡಿವಂದರೆ ಅದು ಉಬ್ಬೋದು ಇಲ್ಲ, ಆಮೇಲೆ ಮಿದುವಾಗೂ ಬರಲ್ಲ. ನೀವೆಷ್ಟು ಪ್ರೆಷರ್ ಹಾಕ್ತೀರಿ ಅಷ್ಟು ಗಟ್ಟಿ ಆಗುತ್ತೆ. ಜಸ್ಟ್ ಲೈಟಾಗಿ ಇದು ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಆಯಿಲ್ ಸವರ್ಕೊಳ್ಳಿ. ಒಂದು ಸ್ವಲ್ಪ ತೀಡ್ಕೊಂಡ್ಮೇಲೆ ಈಗ ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಹಿಟ್ಟು ಕೂಡ ಹಾಕ್ಕೊಳ್ಳಿ ಒಳಗಡೆ, ಅದು ಉಬ್ಬಕ್ಕೆ ತುಂಬ ಸಹಾಯ ಮಾಡುತ್ತೆ. ನೋಡಿ, ಈ ಥರ ಸಮೋಸಾಗೆ ನಾವು ಇದು ಮಾಡ್ತೀವಲ್ಲ ಆ ಥರ ಮಡ್ಚ್ಕೊಂಡು ಈಗ ಸೇಮ್ ಚಪಾತಿ ಹೇಗೆ ತೀಡ್ಕೊತೀವಲ್ಲ ರೌಂಡಾಗಿ ಅದೇ ಥರ ತೀಡ್ಕೊತ ಬನ್ನಿ ಫ್ರೆಂಡ್ಸ್. ತುಂಬ ಪ್ರೆಷರ್ ಹಾಕ್ಬೇಡಿ, ಲೈಟಾಗೆ ಹಿಂಗೆ ಹಿಗ್ಗಿಸ್ಕೊತ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಸುತ್ತೂರ ಅಂಚೆಲ್ಲ ತೀಡ್ಕೊಂಡು ಒಂದೇ ಲೆವೆಲಲ್ಲಿ ಬರೋಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ಇದು ಅಂಚಿನ ಮೇಲೆ ಹಾಕಿ ಉಬ್ಬೋದು ಹೇಗೆ ಉಬ್ಬುತ್ತಂತ ನೋಡಿ ಫ್ರೆಂಡ್ಸ್. ನೋಡಿ, ಅಂಚು ಕಾದಿದೆ. ಈಗ ನಾನು ಅಂಚಿನ ಮೇಲೆ ಹಾಕ್ತಾ ಇದ್ದೀನಿ. ನಿಮಗೆ ಮೇಲೆ ಎಣ್ಣೆ ಬೇಡ ನಮಗೆ ಅಂತಂದ್ರೂ ನಡೆಯುತ್ತೆ ಫ್ರೆಂಡ್ಸ್. ಇದೇನು ಡ್ರೈ ಆಗಲ್ಲ ಚಪಾತಿ. ನೀವು ಒಂದು 5 days ಇಟ್ಟರೂ ಕೂಡ ತುಂಬ ಮಿದುವಾಗಿ ಹೀಗೆ ಇರುತ್ತೆ. ಯಾಕಂದರೆ ನಾವು ಒಳಗಡೆ ಎಣ್ಣೆ ಹಚ್ಚಿ ಮಡಚಿ ಸ್ವಲ್ಪ ಹಿಟ್ಟಾಕಿ ಇದು ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಉಬ್ಬುತ್ತೆ. ನೋಡಿ, ತುಂಬ ಮಿದುವಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಪಾತಿ ಸಾಫ್ಟಾಗಿ ಬಂದರೂ ಕೂಡ ಎಷ್ಟು ಚೆನ್ನಾಗಿರುತ್ತಲ್ಲ ಟೇಸ್ಟು. ಎಣ್ಣೆ ಮೇಲೆ ಬೇಡ ಅಂದರೆ ನೀವು ಹಚ್ಕೊಳೋದು ಏನು ಬೇಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಒಳಗಡೆ ಇರುತ್ತೆ. ನೋಡಿ, ಇದಾಗಲೇ ಲೇಯರ್ ಬಂದಿದೆ. ನಾನು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಚಪಾತಿ ರೆಡಿಯಾಗಿದೆ. ಹೇಗೆ ಲೇಯರ್ ಆಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಪ್ಲೀಸ್